ನಮಸ್ಕಾರ ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಂತ್. ಪ್ರತಿದಿನನೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ, ಪ್ರತಿದಿನನೂ ಕೂಡ ಒಂದು ವಿಭಿನ್ನತೆ ಇರುತ್ತೆ, ಹೊಸತನ ಇರುತ್ತೆ. ಇವತ್ತು ನಮ್ಮ ಹೆಸರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಶೇಷತೆ ಇದೆ, ಏನೆಲ್ಲ ಸಮಸ್ಯೆಗಳೇನಾದ್ರೂ ಬರುತ್ತಾ, ಅದನ್ನು ಯಾವ ರೀತಿ ಬಗೆಹರಿಸ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಕಾತರದಿಂದ ಕಾಯ್ತಾ ಇರ್ತೀರಾ. ಹಾಗೇನೆ ಈ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಆರ್ಯವರ್ಧನ್ ಗುರೂಜಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇವ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಖಂಡಿತ ಕೂಡ ಎಲ್ಲವೂ ಹೊಸ ಹೊಸ ಜ್ಯೋತಿಷವನ್ನು ನಿಮ್ಮ ಮುಂದೆ ತಂದಿಡಬೇಕು ಅಂತೀನಿ. ಯಾಕಂದ್ರೆ ನನ್ನ ಕ್ಲಾಸ್ ಮಾಡಿದ್ದಾಯ್ತು, ಸೇರಿದ್ದಾಯ್ತು, ಎಲ್ಲರೂ ಕೂಡ ನೆಕ್ಸ್ಟ್ ಇನ್ನ 100% ಮತ್ತೆ ಭದ್ರಕಾಳಿಯಮ್ಮನ ಟೆಂಪಲ್ಗೆ ನಾನು ಎಲ್ಲರೂ ಶುಕ್ರವಾರ ತಾರಾ ಮೇಡಮ್ ಅವರು ಬರ್ತಾರೆ, ನಾವು ಬರ್ತಿದ್ವಿ. ಎಲ್ಲರೂ ಕೂಡ ಬರ್ಬೋದು. 1:15 ಅಭಿಷೇಕ ಇದೆ. ಅವತ್ತು ಎಲ್ಲರಿಗೂ ನಾನು ನಿಂತು ನನ್ನ ಕಡೆಯಿಂದ ಬಂದವರಿಗೆ ಎಲ್ಲ ದೇವರಿಂದ ದರ್ಶನ ಮಾಡಿಸಿ ಅಭಿಷೇಕವನ್ನು ಮಾಡಿಸಿ ಕಳಿಸಿದ್ರೆ ನಂದು ಅವ್ರವ್ರ ಕಾಡಿಲಿ ಬರ್ರಿ. ಯಾಕಂದ್ರೆ ಅವ್ರ ಮಕ್ಕಳು ಮರಿ ಎಲ್ಲ ಕರ್ಕೊಬೋದು. ಅವ್ರವ್ರ ಕಾರಲ್ಲಿ ನೀವು ಬರ್ಬೋದು. ಮೇಚೇರಿ ಭದ್ರಕಾಳಿಯಮ್ಮನ ಟೆಂಪಲ್. ಹಾಗಾಗಿ ಸತೀಶ್ ಅಂತ ನನ್ನ ತುಂಬಾ ಆತ್ಮೀಯವಾಗಿ ನಾವು ಇಬ್ಬರು ಒಂಥರ ಗಂಡೆ ಹೆಂಡ್ತಿದ್ದಂಗೆ, ಬಹಳ ಒಳ್ಳೆ ಜ್ಯೋತಿಷ್ಯರು. ಇವತ್ತು ಅವರಿಂದಲೂ ಕೂಡ ಜ್ಯೋತಿಷವನ್ನು ಲೈವ್ ತಗೊಂಡು ಮಾತಾಡಿಸ್ತೀನಿ. ಅವರು ಕೂಡ ನಿಮಗೆ ತುಂಬಾ ಟಿಪ್ಸ್ ಅನ್ನ ಕೊಡ್ತಾರೆ. 100% ಇವಾಗ ಆಲ್ಮೋಸ್ಟ್ಲಿ ಲೈನಲ್ಲಿ ಇರ್ಬೋದು ಅನ್ಸುತ್ತೆ. ಲೈನ್ ತಗೋಣ, ಜ್ಯೋತಿಷ್ಯವನ್ನ ಹೇಗೆ ಮಾತಾಡ್ತಾರೆ ನಾವು ಇಬ್ರು ಒಂಥರ ಗಂಡೆ ಹೆಂಡ್ತಿದ್ದಂಗೆ ಇರ್ತೀವಿ. ದಿವಸಕ್ಕೆ ಒಂದು 50 ಸರಿ ಫೋನಲ್ಲಿ ಮಾತಾಡ್ಕೊಂಡು ನೋಡೋಣ. ಲೈನಲ್ಲಿದ್ದಾರ ಏನೂ ಇಲ್ಲ ಗುರುಜಿ, ಬರ್ತಾರೆ. ಸದ್ಯಕ್ಕೆ ಇವತ್ತಿನ ವಿಶೇಷತೆಗಳೇನಿದೆ ಗುರುಜಿ? 26/5/2017 ಇವತ್ತಿನ ವಿಶೇಷತೆಗಳೇನಿದೆ ಗುರುಜಿ? ಬಹಳ ವಿಶೇಷವಾಗಿ ಒಂದು ಮಾತನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು 26ನೇ ತಾರೀಕು. ಜಗತ್ತಲ್ಲಿ ಈ ಮದುವೆ ಬಗ್ಗೆನ ಬಹಳ ತಿಳಿಸ್ಕೊಡ್ತೀನಿ. ಮದುವೆ ಬಗ್ಗೆ ಖಂಡಿತ ಕೂಡ ಮದುವೆ ಒಂದು ವಿಡಿಯೋಗಳು ಇದ್ರೆ ಹಾಕ್ಬೋದು. ಖಂಡಿತ ಕೂಡ ವಿಡಿಯೋ ಕ್ಲಿಪ್ಸ್ ಇದ್ರು ಕೂಡ ಹಾಕ್ಬೋದು. ಅದ್ರ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. 100% ಒಳ್ಳೆ ವೈಬ್ರೇಷನ್ ಇರುತ್ತೆ. ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ, ನೋಡಿ, ನಾವು ನ್ಯೂಮರಾಜ್ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಇವಾಗ ನಮ್ಗೆ ನ್ಯೂಮರಾಜ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಅನುಭವದಿಂದ ಆ ಮಾತನ್ನ ಹೇಳ್ತಿದ್ನಿ. ದಯವಿಟ್ಟು 4ನೇ ತಾರೀಕು ಕೂಡ ಮದುವೆ ಆಗ್ಬೋದು, 13ನೇ ತಾರೀಕು ಮದುವೆ ಆಗ್ಬೋದು, 21 ಕೂಡ ಮದುವೆ ಆಗ್ಬೋದು, ಖಂಡಿತ ಕೂಡ 31ನೇ ತಾರೀಕು ಕೂಡ ಮದುವೆ ಆಗ್ಬೋದು. ಇವತ್ತು ಬರ್ದಿಟ್ಟು ಕೇಳಿ, ಅದರಲ್ಲೇನು ಅನುಮಾನ ಇಲ್ಲ. ಏನು ಮರುಮಂಗಲ್ಯ ಅವೆಲ್ಲ ಏನು ಬೇಕಾಗಿಲ್ಲ. 100%. ಅದಾದ್ಮೇಲೆ ಸೂಪರ್. ಅದಾದ್ಮೇಲೆ ಒಂದು ವೈಬ್ರೇಷನ್. 5ನೇ ತಾರೀಕು ಕೂಡ ಮದುವೆ ಆಗ್ಬೋದು, 14ನೇ ತಾರೀಕು ಕೂಡ ಆಗ್ಬೋದು, 23ನೇ ತಾರೀಕು ಮದುವೆ ಆಗ್ಬೋದು. ಆದರೆ 100% 7ನೇ ತಾರೀಕು ಮದುವೆ ಆಗ್ಬೋದು, 16ನೇ ತಾರೀಕು ಮದುವೆ ಆಗ್ಬೋದು, 25ನೇ ತಾರೀಕು ಮದುವೆ ಆಗ್ಬೋದು. 100% ಇದು ಸತ್ಯ. ಹಾಗಾಗಿ 8ನೇ ತಾರೀಕು ಒಂದು ಬೇಡ, ದಯವಿಟ್ಟು 8ನೇ ತಾರೀಕು ಬೇಡ. 26, 17 ಬೇಕಾದ್ರೆ ಮಾಡ್ಕೋಬಹುದು, ಸಕ್ಕರ್ ಬಿಡ್ಬೋದು. ಈ 8ನೇ ತಾರೀಕು ಮದುವೆ ಆಗೋದು ಒಂದೇ ಒಂದು ಕಷ್ಟವಾದ ವಿಷಯ. ಏನಪ್ಪ ಅಂದ್ರೆ ಮನೇಲಿ ಆಯುಸ್ಸು ಆರೋಗ್ಯವನ್ನು ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಮತ್ತೆ ಮದುವೆ ಲೈಫಲ್ಲಿ ಅವ್ರ ಸಂಸಾರ ಜೀವನ ಮದುವೆ ಆದ ನಂತರ ಖಂಡಿತ ಕೂಡ ಒಂದು ಹಳೆ ಫ್ಯಾಮಿಲಿಗಳೆಲ್ಲ ದೂರ ಆಗುತ್ತೆ 100%. ಹಾಗಾಗಿ ಅದು ಕೂಡ ಬೇಕಾಗಿಲ್ಲ. ಇನ್ನ ಹೇಳ್ತಾ ಇದ್ರಿ ಸತೀಶ್ ಅಂತ, ನೀವು ತುಂಬಾ ಆತ್ಮೀಯರು ಅಂತ ಹೇಳ್ತಾ ಇದ್ರಿ. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಈ ಒಂದು ಸಂಖ್ಯಾಶಾಸ್ತ್ರದ ಬಗ್ಗೆ, ಹಾಗೆ ಜ್ಯೋತಿಷ್ಯದ ಬಗ್ಗೆ ಅಂತ ಹೇಳ್ತಾ ಇದ್ರಿ. ಇದೀಗ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ಮಾತಾಡಿ. ಗುರುಜಿ ಇದ್ದಾರೆ, ಕೊಡಿ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಮಾತಾಡಿ. ನಿಮ್ ಬಗ್ಗೆ ನಾವೇನ್ ಬಾಳ ಹೇಳಿದೀವಿ. ಏನ್ ನಮ್ ಬಗ್ಗೆ ಹೇಳಂತ ಬಾಳ ಏನು ಇಲ್ಲ ಗುರು. ನಂಗೆ ಸಬ್ಜೆಕ್ಟ್ ಕಲ್ತಿರಲ್ಲ ನನ್ನ ಪಾಲಿಗೆ ದೇವರು. ಖಂಡಿತ ಕೂಡ ಒಂಥರ ನಾವು ನೀವು ಗಂಡ ಹೆಂಡ್ತಿದ್ದಂಗೆ ಇರ್ತೀವಿ ಅಂತ ಹೇಳಿದೀನಿ. ದೊಡ್ಡ ಮಾತು. ಹಾಗಾಗಿ ಸತೀಶ್ ಅವರೇ, ನೀವು ಜ್ಯೋತಿಷವನ್ನ ಬಹಳ ತಿಳಿದವರು. ಯಾಕಂದ್ರೆ ನಾನು ಒಬ್ಬನ ಕಡೆಯಿಂದಲೇ ಎಲ್ಲವನ್ನೂ ಹೇಳಕ್ಕಾಗಲ್ಲ. ಹಾಗಾಗಿ ನೀವು ದೇವ್ರು ಎಲ್ಲರಿಗೂ ಒಬ್ಬ ಒಳ್ಳೆ ಕೀಪರ್ ಅಂದ್ರೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಇರ್ತಾನೆ, ಒಳ್ಳೆ ಬ್ಯಾಟ್ಸ್ಮನ್ ಇದ್ರೆ ಒಬ್ಬ ಒಳ್ಳೆ ಬೌಲರ್ ಇರ್ತಾನೆ, ಒಳ್ಳೆ ಬೌಲರ್ ಇದ್ರೆ ಒಬ್ಬ ಫೀಲ್ಡರ್ ಇರ್ತಾನೆ, ಅಲ್ವಾ ಸರ್? ಖಂಡಿತ ಸರ್. ಹಾಗಾಗಿ ನನಗೆ ಕಾಣದೆ ನಿಮಗೆ ಕಾಣಬಹುದು, ನಿಮಗೆ ಕಾಣದೆ ನನಗೆ ಕಾಣಬಹುದು, ಅಲ್ವಾ? ಖಂಡಿತ ಇಲ್ಲ. ಎಲ್ಲದಕ್ಕಿಂತ ತಾವು ಹೆಚ್ಚಿನ ವಿಷಯ ತಿಳ್ಕೊಂಡಿದ್ದೀರಾ. ತುಂಬಾ ಚೆನ್ನಾಗಿ ತಾವು ಹೇಳ್ತೀರಾ ಜ್ಯೋತಿಷ್ಯನ. ಅದನ್ನ ಎಲ್ಲರೂ ಸಮಾಧಾನಕ್ಕೆ ಕೇಳ್ಬೇಕು. ಕೇಳಿದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಗುರುಗಳು ಹೇಳೋದು ಹೆಂಗೆ ಹೇಳ್ತಾರೆ ಏನು. ಯಾಕಂದ್ರೆ ನೀವು ಮುಂಚೆನೆ ಮುಂಬೈ ಕಪ್ ಗೆಲ್ಲುತ್ತೆ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ ಬಂದ್ರಿ, ಅದು ಹಾಗೆ ನಡೀತು. ಆಮೇಲೆ ಹಲವಾರು ಘಟನೆಗಳನ್ನ ಬಹಳ ನೇರವಾಗಿ ಹೇಳ್ತೀರಾ. ನಿಮಗೆ 5ನೇ ಮನೆ ರವಿ, 5ನೇ ಮನೆ ಶನಿ, 5ನೇ ಮನೆ ರವಿ, 5ನೇ ಮನೆ ಬುಧ ತುಂಬಾ ಫೇವರೇಟ್ ಆಗಿದ್ದಾನೆ ನಿಮ್ ಜಾಗದಲ್ಲಿ. ಶನಿ ತುಂಬಾ ಜೋರಾಗಿದ್ದಾನೆ. ಚಂದ್ರ 3ನೇ ಮನೆ ನೋಡ್ತಾನೆ. ಯಾಕಂದ್ರೆ ನೀವು ವೃಷಭ ಲಗ್ನದಲ್ಲೇ ಜನನವಾಗಿದ್ದೀರಾ. ಹಾಗಾಗಿ ನೀವು ಯಾವ ಗ್ರಹದ ಬಗ್ಗೆ ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ಕೊಡ್ತೀರಾ ಸರ್? ಯಾಕಂದ್ರೆ ನೀವು ಇವತ್ತರೆಗೂ ಹೇಳಿದಂತ ಮಾತೆಲ್ಲವೂ ಸತ್ಯವಾಗಿದ್ದಾವೆ. ಯಾಕಂದ್ರೆ ಯಾರೇ ಜಾಗದಲ್ಲಿ ಜ್ಯೋತಿಷ ಮಾತಾಡೋದಾದ್ರೆ ಶನಿ ಗ್ರಹದ ಬಗ್ಗೆ ಮಾತಾಡಬೇಕು. ಮಾತಾಡಿ ಒಂಚೂರು ಸೌಂಡ್ ಜಾಸ್ತಿ. ಯಾರ್ಯಾರಿಗೆ ಯಾರೇ ಒಬ್ಬ ಮನುಷ್ಯ ಹುಟ್ಟಿದ್ರು ತುಲಾ ರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ, ಕರ್ಕ ರಾಶಿಯಲ್ಲಿ, ಆಮೇಲೆ ಮಕರ ರಾಶಿ ಮತ್ತು ಕುಂಭ ರಾಶಿ, ಆಮೇಲೆ ಮೀನ ರಾಶಿಯಲ್ಲಿ ಶನಿ ಯಾರ್ಯಾರಿಗಿದಾರೋ
ಇನ್ನ ಉಳಿದಿದ್ದು ಮೇಷ, ಮಿಥುನ, ಸಿಂಹ, ಕನ್ಯಾ, ವೃಶ್ಚಿಕ, ಧನುರು ರಾಶಿ ಇವೆಲ್ಲ 50-50 ರಿಸಲ್ಟ್ ಅಷ್ಟೇ. ಶನಿ ಇಲ್ಲಿ ಯಾರ್ಯಾರಿಗಿದ್ದಾರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಮೃಗಶಿರ ನಕ್ಷತ್ರದಲ್ಲಾಗ್ಲಿ ವೃಷಭ ರಾಶಿಯಲ್ಲಿದ್ರೆ ಅದು ತುಂಬಾ ಒಳ್ಳೆ ಫಲ ಕೊಡ್ತದೆ ಶನಿ. ಸ್ವಾತಿ ನಕ್ಷತ್ರದಲ್ಲಿದ್ರು ಅಷ್ಟೇ. ತುಲಾ ರಾಶಿಯಲ್ಲಿ ಶನಿ ಇದ್ರೆ ಅದು ತುಂಬಾ ಒಳ್ಳೆ ಫಲ ಕೊಡ್ತಾ ಇದೆ. ಇನ್ನು ಮಕರ ಮತ್ತು ಕುಂಭರಾಶಿ ಎರಡು ಅವ್ರ ಸ್ವಂತ ಮನೆ ಅವ್ರ ಫಲ ಕೊಡ್ತಾರೆ. ಮೀನ ರಾಶಿಯಲ್ಲಿದ್ರು ಅಷ್ಟೇ. ಎಲ್ಲದಕ್ಕಿಂತ ಪುಷ್ಯ ನಕ್ಷತ್ರ ಕರ್ಕ ರಾಶಿಯಲ್ಲಿದ್ರೆ ಅದು ಬಹಳ ವಿಶೇಷ, ಸ್ವಂತ ಮನೆ ಶನಿದು. ತಮಗೂ ಅಲ್ಲೇ ಇರೋದು ಅಂತ ನಾನು ಭಾವಿಸಿದ್ದೀನಿ ಮೋಸ್ಟ್ಲಿ ನಿಮ್ ಜಾತಕ ನೋಡಿದಾಗ. ಯಾರು ತಮ್ಗೂನು ತಮ್ಮ ಜಾತಕದಲ್ಲೂ ಶನಿ ಕರ್ಕ ರಾಶಿಯಲ್ಲೇ ಇರೋದು. ಹೌದು, ಕಟಕದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಇದ್ದಾನೆ, ಬುಧ ನಕ್ಷತ್ರದಲ್ಲಿ ಕೂತಾನೆ. ಹೌದು, ಗುರು ನಕ್ಷತ್ರದಲ್ಲಿ ಶನಿ ಕೂತು ಇರೋದ್ರಿಂದ. ಅಲ್ಲ, ಬುಧ ನಕ್ಷತ್ರದಲ್ಲಿ ಬುಧನ್ ನಕ್ಷತ್ರದಲ್ಲಿ ಶನಿ ಕೂತಿರೋದ್ರಿಂದ ತಮ್ಗೆ ಅದಕ್ಕೆ ವಾಕ್ಚಾತುರ್ಯ ಚೆನ್ನಾಗಿರೋದು. ತಾವ್ ಹೇಳ್ತೀರಾ ಒಂದೊಂದ್ಸಾರಿ ಪಾಪ ಬಹಳ ಬೇಸರವಾಗಿ, ನಾನು ಓದ್ಲಿಲ್ಲ ಅಂತ. ಅದೆಲ್ಲ ತಪ್ಪು. ನೀವು ಓದ್ಲಿಲ್ಲ ಅಂದ್ರೆ ಪರಮಾತ್ಮ ತಮ್ಗೆ ವಿದ್ಯೆ ಕೊಟ್ಟಿದ್ದಾನೆ. ಆ ವಿದ್ಯೆನ ಬಹಳ ಚೆನ್ನಾಗಿ ಹೇಳ್ತೀರ ನೀವು. ಈ ಶನಿ ಇಲ್ಲಿ ಯಾರ್ಯಾರಿಗಿದೆಯೋ ಎಲ್ಲಾರು ಜಾತಕ ನೋಡ್ತೀವಿ, ಅವ್ರವರೇ ನೋಡ್ಕೊಬಹುದು. ಅದಕ್ಕೆ ಹೋಗಿ ಏನು ಇದ್ ಮಾಡ್ಬೇಕಾಗಿಲ್ಲ. ಶನಿ ಪುಷ್ಯ ನಕ್ಷತ್ರದಲ್ಲಿ ಕೂತಿದ್ರೆ ಸ್ವಂತ ಮನೆ ಅದು. ನಕ್ಷತ್ರದಲ್ಲಿ ತುಲಾ. ಸ್ವಾಮಿ ಸತೀಶ್ ನೀವು ಕೂಡ ಭದ್ರಕಾಳಿ ಟೆಂಪಲ್ ಬರ್ತಿರಲ್ಲ ಶುಕ್ರವಾರ? ಖಂಡಿತ ಬರ್ತೀನಿ. ಭದ್ರಕಾಳಿ ಅಮ್ಮನಿಗೆ ನಾನು ಖಂಡಿತ ಬರ್ತೀನಿ. ತಮ್ಮ ಜೊತೆ ಬರೋದಂದ್ರೆ ನಮಗ್ ಬಹಳ ವಿಶೇಷ, ಬಹಳ ಖುಷಿ. ಜೊತೆಗೆ ಆಮೇಲೆ ನೀವು ನಾ ಇಬ್ರು ಸೇರಿದ್ರೆ ಜ್ಯೋತಿಷ ಸಬ್ಜೆಕ್ಟ್ ಇರ್ತದೆ ಅಲ್ಲಿ, ಬೇರೆ ಸಬ್ಜೆಕ್ಟ್ ಇರಲ್ಲ. ಹೌದೌದೌದು. ಹಂಗಾಗಿ ತಾರಾ ಮೇಡಮ್ ಅವರು ಬರ್ತಾವ್ರೆ. ಓ ಹೌದಾ, ಬಹಳ ಒಳ್ಳೆ ಕೆಲಸ. ನಾನು ಖಂಡಿತ ಬರ್ತೀನಿ ಗುರುಗಳೇ. ಆಯ್ತು ಬರ್ರಿ. ಹಾಗಾಗಿ ಇವಾಗ ನಾನು ಬಸ್ಸಲ್ಲಿ ಕರ್ಕೋಗೋ ಬದಲು ಅವ್ರವ್ರ ಫ್ಯಾಮಿಲಿ ಅವ್ರವ್ರ ಕಾರಲ್ಲಿ ಬಂದ್ರೆ ಉತ್ತಮ ಅಂತ ಹೇಳಿದ್, ಕರೆಕ್ಟ್ ಅಲ್ವಾ? ಅದು ಬೆಸ್ಟ್ ಕೆಲಸ ಅನ್ನಿಸ್ತದೆ. ಅವ್ರವ್ರ ರಿಸ್ಕ್ ಅವ್ರು ಹೆಂಗ್ ಬೇಕಾದ್ರೂ ಬರ್ಲಿ. ಅವ್ರ ಮಕ್ಕಳು ಮರಿಯೆಲ್ಲ ಕರ್ಕೊ ಬರ್ಬೋದಲ್ವಾ? ಕುಟುಂಬ ಸಮೇತ ಬರ್ಬೋದು. ಹೌದೌದು ಅಲ್ವಾ? ಖಂಡಿತ ಕರೆಕ್ಟ್. ಅಲ್ಲಿ ಏರ್ಪಾಡು ಮಾಡೋ ಜವಾಬ್ದಾರಿ ನಂದು, ದೇವ್ರ ದರ್ಶನಕ್ಕೆ ರಾಯಲ್ಲಾಗಿ ಅಲ್ವಾ? ಹೌದೌದು. ಅದೆಲ್ಲ ತಾವು ಅರೇಂಜ್ ಮಾಡಿದ್ರೆ ಎಲ್ರಿಗೂ ಕರೆಕ್ಟ್ ಆಗಿ ದರ್ಶನ ಆಗ್ತದೆ. ಅದಕ್ಕೆ ನೇರ ನಿದರ್ಶನ ಅಂದ್ರೆ ನಮ್ ದಿನೇಶನೇ. ಭದ್ರಕಾಳಿ ಅಮ್ಮಗ್ ಹೋಗಿ ತುಂಬಾ ಒಳ್ಳೇದಾಗಿ ಅವ್ನಿಗೆ ಇವಾಗ ಕಾಲ್ ನೋವೇ ಇಲ್ಲ. ಹೌದೌದು. ಎಷ್ಟಾಣು ಮೊನ್ನೆ ಹೋಗ್ ಬಂದ್ಮೇಲೆ ಸಿನಿಮಾ ಡೈರೆಕ್ಷನ್ ಮಾಡ್ತಾವ್ರಲ್ಲ? ಎಷ್ಟಾಣು ಕೂಡ ಅಲ್ಲಿ ಮೊನ್ನೆ ಹೋಗ್ ಬಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾವ್ರೆ. ಹೌದೌದು, ತುಂಬಾ ಜನಕ್ಕೆ ಬಹಳ ಒಳ್ಳೇದಾಗಿದೆ ಭದ್ರಕಾಳಿ ಅಮ್ಮಗ್ ಹೋಗಿ. ಹೌದೌದು. ಮತ್ತೆ ಸತೀಶ್ ಅವರೇ, ನೀವು ಈ ಮಟ್ಟಿಗೆ ಜ್ಯೋತಿಷವನ್ನ ಕಲ್ತ್ರಲ್ಲ, ನಿಮಗೆ ಯಾವ ತರ ನೀವೇ ಕಷ್ಟಪಟ್ಟು ಕಲ್ತ್ರಾ, ಇಲ್ಲ ಬುಕ್ ಓದಿದ್ರಾ, ಇಲ್ಲ ಪ್ರಾಕ್ಟೀಸ್ ಮಾಡಿದ್ರಾ? ಯಾವ್ದೂ ಮಾಡ್ಲಿಲ್ಲ ಗುರುಗಳೇನಿಲ್ಲ. ಪುಸ್ತಕನೂ ಓದ್ಲಿಲ್ಲ, ಪ್ರಾಕ್ಟೀಸು ಮಾಡಿಲ್ಲ, ಯಾರು ಗುರುಗಳ ಹತ್ರನೂ ಹೋಗಿಲ್ಲ. ನಮ್ದು ಏಕಲವ್ಯನು ವಿದ್ಯೆ ತರ. ಹೌದಾ? ಹೌದೌದು. ಹಾಗಾಗಿ ಏನ್ ನೀವ್ ಹೇಳಿದ್ದೆಲ್ಲ ನಡೀತಲ್ಲ, ಯಾಕೆ ಹಠ ಮಾಡಿ ಹೇಳಿದ್ರೆ ಈ ಮುಂಬೈನ ಕಪ್ ಗೆಲ್ಲೋದು ಬರ್ದಿರ್ತೀರಿ ಫೇಸ್ಬುಕ್ ಅಲ್ಲಿ ಚಿಂದಿ ಉಡಾಯಿಸ್ಬಿಟ್ರ? ಅದ್ ಹೆಂಗೆ ಚಿಂದಿ ಉಡಾಯಿಸ್ಬಿಟ್ರಿ? ಚಿಂದಿ ಉಡಾಯಿಸೋದು ಅಂತ ಏನೂ ಇಲ್ಲ ಸರ್. ಅದನ್ನ ಜ್ಯೋತಿಷನ ಕರೆಕ್ಟ್ ಆಗಿ ಕಲ್ತಿದ್ರೆ ಯಾರು ಬೇಕಾದ್ರೂ ಮಾತಾಡ್ಬೋದು, ಯಾರು ಬೇಕಾದ್ರೂ ಹೇಳ್ಬೋದು ಜ್ಯೋತಿಷನ. ಒಬ್ರು ಗೊತ್ತಿಲ್ದಿರೋರು ಏನೇನೋ ಮಾತಾಡ್ತಾರೆ. ಜ್ಯೋತಿಷ ಗೊತ್ತಿಲ್ಲದ ಬಗ್ಗೆ ಮಾತಾಡಬಾರ್ದು. ಹೌದೌದೌದು. ಹೌದು, ಜ್ಯೋತಿಷ ಗೊತ್ತಿದ್ರೆ, ಸಬ್ಜೆಕ್ಟ್ ಗೊತ್ತಿದ್ರೆ ಮಾತ್ರ ಮಾತಾಡ್ಬೇಕು. ಹೌದು. ಇವಾಗ ನಿಮ್ಮ ಪ್ರಕಾರ ನಿಮ್ಮ ಅಚ್ಚುಮೆಚ್ಚಿನ ಗ್ರಹ ರಾಹು ಎಲ್ಲೆಲ್ಲಿದ್ರೆ ಒಳ್ಳೇದು, ಎಲ್ಲೆಲ್ಲಿದ್ರೆ ಮಕ್ಕಳನ್ನ ಕಳ್ಕತ್ತಾರೆ, ಅದನ್ನೊಂದು ಸ್ವಲ್ಪ ಹೇಳಿ. ನಿಮ್ಮ ಫೇವರೇಟ್ ಗ್ರಹ ಅದು? ರಾಹು ಸಪ್ತಮದಲ್ಲಿದ್ರೆ ತಂದೆ ಎದುರುಗಡೆ ಮಕ್ಕಳು ಸಾಯ್ತಾರೆ. ಕನ್ಫರ್ಮಾ? ಓ ಖಂಡಿತ, ಅದರಲ್ಲಿ ಯಾವುದೇ ಬದಲಾವಣೆ ಬೇಡ. ಹೆಂಗೆ ಅದು ತಪ್ಪಿಸ್ಕೊಳಕ್ಕಾಗಲ್ವಾ? ಅದಕ್ಕೆ ಎಕ್ಸಾಂಪಲ್ ಇಂದಿರಾ ಗಾಂಧಿ ಅವರು. ಹೆಂಗೆ ಇಂದಿರಾ ಗಾಂಧಿ ಅವರು? ರಾಹು ಸಪ್ತಮದಲ್ಲಿ ಅವ್ರಿಗೂ ಇದ್ದಿದ್ದು. ಇಂದಿರಾ ಗಾಂಧಿ ಅವ್ರ ಜಾತಿ ಇಟ್ಕೊಂಡು ನೋಡಿ, ರಾಹು ಸಪ್ತಮದಲ್ಲಿ ಅವ್ರ ಕಣ್ಣೆದುರುಗಡೆ ಅವ್ರ ಮಕ್ಕಳು ಸತ್ರು. ನಿಮ್ ಜಾಗದಲ್ಲಿ ರಾಹು ಇದೆ, ಒಳ್ಳೆ ನಿಮ್ಗೆ ಹಂಗಾಯ್ತಾ? ಖಂಡಿತ. ನನ್ನೇ ಎಕ್ಸಾಂಪಲ್. ಇಂದಿರಾ ಗಾಂಧಿ ಅವ್ರು ಬಿಟ್ರೆ ನಾನೇ, ಇನ್ನೂ ಬೇರೆ ಬೇರೆ ರಾಜಕಾರಣಿಗಳು, ಇನ್ನ ಬೇರೆ ಬೇರೆಯವರೆಲ್ಲ ಇದ್ದಾರೆ. ಇಷ್ಟು ನಿಖರವಾಗಿ ಹುಡುಕಿ ತೆಗೆದಲ್ಲಿ ನನಗೂ ರಾಹು ಸಪ್ತಮದಲ್ಲೇ ಇರೋದು, ನನಗೂ ಅದೇ ಕಾರಣ ಆಯ್ತು. ಹೌದಾ? ಹೌದು. ಆವಾಗ ನಮಗೆ ಜ್ಯೋತಿಷನ ಗೊತ್ತಿರ್ಲಿಲ್ಲ, ವಿಚಾರನೇ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ನಾನು ಜ್ಯೋತಿಷನ ಯಾಕೆ ಕಲಿಬಾರ್ದು ಅಂತ ಆಲೋಚನೆ ಮಾಡಿ ಕಲ್ತಿದ್ದು ಜ್ಯೋತಿಷನ. ಹೌದೌದು. ಹೌದು. ಅದು ಕಲ್ತ ಮೇಲೆ ನನಗೆ ಗೊತ್ತಾಯ್ತು ರಾಹು ಸಪ್ತಮದಲ್ಲಿದ್ರೆ ಕಣ್ಣೆದುರುಗಡೆ ಮಕ್ಕಳು ಸಾಯ್ತಾರೆ. ನೀವು ಒಂದು ದೇವಸ್ಥಾನಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಲ್ಲ, ಅದೇನು ನಿಮ್ಗೆ ಅಷ್ಟು ಆಸೆ ದೇವಸ್ಥಾನಗಳಿಗೆಲ್ಲ ಹೋಗೋದು, ಖರ್ಚು ಮಾಡೋದೆಲ್ಲ?
ದೇವಸ್ಥಾನಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿರಲ್ಲ, ಅದು ಹೇಗೆ ಖರ್ಚು ಮಾಡ್ತೀರಾ ಅಂತ ಹೇಳಿದೆ. ಹಲೋ ಹಲೋ, ಕರೆ ಕಟ್ಟಾಗೈತೆ. ಹಲೋ. ಓಕೆ ಗುರುಜಿ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಓಕೆ, ಇವರು ಕೂಡ ಗುರುಜಿಗಳು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಒಂದು ಬ್ರೇಕ್ ತಗೊಂಡೋಣ, ಕಾರ್ಯಕ್ರಮನ ಮುಂದುವರ್ಸೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗುರುಜಿ ಹೇಳ್ತಾ ಇದ್ರಿ, ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಡ್ತಾ ಇದ್ರಿ. ಹಾಗೆ ಮದ್ವೆ ವಿಚಾರಕ್ಕೆ ಬಂದ್ರೆ ಎಲ್ಲರಿಗೂ ಕೂಡ ಕುತೂಹಲ ಇರುತ್ತೆ. ನಮ್ಮ ಮದ್ವೆ ಈ ಒಳ್ಳೆ ದಿನಾಂಕದಲ್ಲಿ ಆಗ್ಬೇಕು, ಒಳ್ಳೆ ಡೇಟ್ ಅಲ್ಲಿ ಆಗ್ಬೇಕು ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಹಾಗೆ ಯಾವ ಡೇಟು ಅಂತ ಕನ್ಫ್ಯೂಸ್ ಕೂಡ ಇರುತ್ತೆ. ಯಾವ ದಿನಾಂಕದಲ್ಲಿ ಆದ್ರೆ ಒಳ್ಳೇದು ಮದ್ವೆ? ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ಲಿ ಇವಾಗ ಯಾರು ನನ್ನ ಗ್ರೂಪಲ್ಲಿ ಇದ್ದೀರೋ ಕ್ಲಾಸಲ್ಲಿ ಅವರೇ ಪುಣ್ಯವಂತ ಅನ್ಸುತ್ತೆ. ನೆಕ್ಸ್ಟ್ ಅಲ್ಲಿ ನಾವೆಲ್ಲ ಕ್ಲಾಸ್ ಏನು ಮಾಡಲ್ಲ. ಹಾಗಾಗಿ ಮುಗ್ದೋಯ್ತು ಕತೆ. ಯಾಕಂದ್ರೆ ದೇವರು ಇಡೀ ವರ್ಲ್ಡಲ್ಲಿ ಯಾರಿಗೂ ಕೊಡ್ದಿರೋಂಥ ಜ್ಯೋತಿಷ ನನಗೆ ಒಬ್ಬನಿಗೆ ಕೊಟ್ಟಿದ್ದು. ನಾನೆಲ್ಲರಿಗೂ ಹೇಳ್ಕೊಡಕ್ಕೆ ಹೋದೆ. ಹಾಗಾಗಿ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನ್ಯೂಮರಾಜಿ ಅಂದರೆ ದೇಹ, ಆಸ್ಟ್ರಾಲಜಿ ಅಂದರೆ ಆತ್ಮ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನ್ಯೂಮರಾಜಿ ಅಂದರೆ ದೇಹ, ಆಸ್ಟ್ರಾಲಜಿ ಅಂದರೆ ಆತ್ಮ. ಇವೆರಡು ಬಹಳ ದೊಡ್ಡ ಪ್ರಾಕ್ಟೀಸು ಪ್ರಪಂಚದಲ್ಲಿ. ನೋಡಿ, ಹೇಳ್ತಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೋ ತಗಡು ಪರಿಹಾರಗಳನ್ನ ಹೇಳಲ್ಲ, ಖಂಡಿತ ಕೂಡ. ನನ್ನವೆಲ್ಲವೂ ಗ್ರಹಗಳು, ನಂಬರ್ಗಳು, ಕಾಸ್ಟ್ಯೂಮೇ ಪರಿಹಾರ, ಖಂಡಿತ ಕೂಡ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 4ನೇ ತಾರೀಕು ಮದುವೆ ಆಗ್ಬಾರ್ದು. ನಾವೆಲ್ಲ ಮುಂಚೆ ನಾವು ಹೇಳ್ತಾ ಇದ್ದು, ಖಂಡಿತ ಕೂಡ ನಾವು ಆಳವಾಗಿ ನೋಡಿದಾಗ ಅವನ್ನೆಲ್ಲ ಮದುವೆ ಮಾಡುವಂತ ಲೆಕ್ಕ ಸಿಕ್ಕೈತಿ. ಹಾಗಾಗಿ ಜ್ಯೋತಿಷ ಪ್ರಾಕ್ಟೀಸಲ್ಲಿ 0 ಇರ್ಬೋದು ಅಂತ ನಾನು ಹೇಳ್ದೋ. ನಾನು ಈ ವರ್ಷ ನಿಜ ನಾನು ಹಠ ಮಾಡಿ ಹೇಳಿದೆ. ಹಾಗಾಗಿ ರೋಹಿತ್ ಶರ್ಮನೇ ಕಪ್ಪನ್ನು ಗೆದ್ದು. ನನಗೆ ಅವ್ರಿಗೆ ಭಾಳ ಓಪಿತ್ತು 30ನೇ ತಾರೀಕು ಏನಾದ್ರು ಮಿರಾಕಲ್ ಮಾಡ್ತಾನೆ ಅಂತ. 100% ಅದೇ ಥರ ಆಯಿತು. ನೋಡಿ, ಈ ವರ್ಷ 4 ತುಂಬಾ ರಾಜೋಗ ನಂಬರ್ ಅಂದೆ. ಇಬ್ರು 45, 49 ಇಬ್ರು ಫೈನಲಿ ಬಂದಂತ ನಂಬರ್ 44 ಅನ್ನೋ ನಂಬರ್ ಇತ್ತು. ನಾನು ಮುಂಚಾಗಲೇ ಹೇಳಿದ್ದೀನಿ ನಂಬರು. ನೋಡಿ, 4ನೇ ತಾರೀಕು ಮದುವೆ ಆಗ್ಬೋದು, 13ನೇ ತಾರೀಕು ಮದುವೆ ಆಗ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 22ನೇ ತಾರೀಕು ಮದುವೆ ಆಗ್ಬೋದು, 31ನೇ ತಾರೀಕು ಕೂಡ ಮದುವೆ ಆಗ್ಬೋದು. 100% ನಾವು ನಮ್ಮ ಪ್ರಾಕ್ಟೀಸನ್ನು ಅರ್ಥ ಮಾಡಿದಾಗ ನಮಗೆ ರಿಸಲ್ಟ್ ಸಿಕ್ಕಿರಿಂದ. ಮತ್ತೆ 7ನೇ ತಾರೀಕು ಮದುವೆ ಆಗ್ಬೋದು, 26ನೇ ತಾರೀಕು ಮದುವೆ ಆಗ್ಬೋದು, 25ನೇ ತಾರೀಕು ಮದುವೆ ಆಗ್ಬೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5ನೇ ತಾರೀಕು ಮದುವೆ ಆಗ್ಬೋದು, 14 ಮದುವೆ ಆಗ್ಬೋದು, 23ನೇ ತಾರೀಕಲ್ಲೂ ಮದುವೆ ಆಗ್ಬೋದು. 8ನೇ ತಾರೀಕು ಒಂದು ದಿವಸ ಮದುವೆ ಆಗ್ಬೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 8 ಅನ್ನೋದು ನಂಬರು ಗಂಡನಿಗೆ ಆಯುಸ್ ಕಮ್ಮಿ ಮಾಡುತ್ತೆ. ಖಂಡಿತ ಕೂಡ ಇವತ್ತು ಆಲ್ಮೋಸ್ಟ್ಲಿ ಮಕ್ಕಳು ಅಬೋಷನ್ ಆಗೋದು 190% ಎಲ್ಲರಿಗೂ ಆಗ್ತೈತಿ. ಅದು ಸಹಜ ಸಬ್ಜೆಕ್ಟು. ಈ ಸಬ್ಜೆಕ್ಟ್ನೇ ಜ್ಯೋತಿಷ್ಯರು ಇಟ್ಕೊಂಡು ಬೆಳಕನ್ನು ಬೇಸಕ್ಕೆ ಹೋಗ್ತಾರೆ. ಖಂಡಿತ ಕೂಡ ಅಬೋಷನ್ ಆಗೋದು ಇನ್ನೊಂದು ಎಲ್ಲ ಖಂಡಿತ ಕೂಡ ಎಲ್ಲರಿಗೂ ಆಗುತ್ತೆ. ಅಬೋಷನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಖಂಡಿತ ಕೂಡ ನೋಡಿ, ಇವತ್ತು ಹೇಗೆ ಮದುವೆ ಆದ್ರೂ ಕೂಡ ಡಾಕ್ಟರ್ ತಗೋಬೇಕು. ಹಂಗಾಗಿ 100% ಇದಕ್ಕೆ ಇದೊಂದು ಕಾರಣದಿಂದಲೇ ಇಟ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡೇನೆ ದಯವಿಟ್ಟು ಇದು ಮದುವೆ ಡೇಟ್ ಸರಿಯಿಲ್ಲ ಅಂದ್ರೆ ತಪ್ಪಾಗುತ್ತೆ. 100% ತಪ್ಪಾಗುತ್ತೆ. ಯಾಕಂದ್ರೆ ನಾನು ಆಳವಾಗಿ ಜ್ಯೋತಿಷವನ್ನು ಹುಡುಕಿರೋದ್ರಿಂದ ಈ ಮಾತನ್ನು ಹೇಳ್ತೇನೆ. ಯಾಕಂದ್ರೆ ನಾನು ಯಾವಾಗಲೂ ಕೂಡ ಜ್ಯೋತಿಷ ಬಿಟ್ಟರು ನೋಡಿ, ನನ್ನ ಹೆಸರಿಗೆ ಇಡೀ ಕರ್ನಾಟಕದಲ್ಲಿ ಈ ಒಂದು ನ್ಯೂಮರಾಜಿಯಲ್ಲಿ ಆಗಿರ್ಬೋದು, ಅಸ್ಟ್ರಾಲಜಿಯಲ್ಲಿ ಆಗಿರ್ಬೋದು, ನನ್ನಷ್ಟು ಹೆಸರು ಯಾರಿಗೂ ಇಲ್ಲ ಈ ಭೂಮಿಯಲ್ಲಿ. ಕರ್ನಾಟಕದಲ್ಲಿ ಒಳ್ಳೆ ನೇಮ್ ಇರೋದು ನನಗೊಬ್ಬನಿಗೆ. ಯಾಕಂದ್ರೆ ನಾನು ಹೇಳಿದ್ದು ಎಲ್ಲವೂ ನಡೀತೈತಿ. ಮೊನ್ನೆ 23ನೇ ತಾರೀಕು ಆಕ್ಸಿಡೆಂಟಾಗಿ ಮಗು ಹೊಟ್ಟೆಯಿಂದ ಆಚೆ ಬರೋಂಥ ಆಕ್ಸಿಡೆಂಟ್ ಆಗಿತ್ತು. ನನಗೆ ಗೊತ್ತಿಲ್ಲ, ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ಹೆಲಿಕಾಪ್ಟರ್ ಬೀಳುತ್ತೆ ಅಂತ ಹೇಳಿದ್ರೆ ಬಿದ್ದೋಯ್ತು ಮೊನ್ನೆ. ನಾವು ಹೇಳಿದ್ದು ಜ್ಯೋತಿಷಲ್ಲಿ ಎಲ್ಲವೂ ನಡೀತಿದ್ದೇವೆ. ಇಲ್ಲಿ ನಾನು ಜ್ಯೋತಿಷನ ದುಡ್ಡು ಮಾಡಕ್ಕೆ ಮಾಡಲ್ಲ. ಖಂಡಿತ ಕೂಡ ನನ್ನ ಕೂಡಿಟ್ಟು ದುಡ್ಡಲ್ಲಿ ಸ್ಕೂಲ್ ಮಕ್ಕಳನ್ನ ಕಟ್ಟಬೇಕು ಅಂತ ಆಸೆ ಪಟ್ಟೆ. ನಾನು ಬದುಕಬೇಕು ಅಂತ ನನಗೆ ಆಸೆ ಇಲ್ಲ. ಖಂಡಿತ ಕೂಡ 100% ಇಲ್ಲ, ನಾನು ಯಾವುದು ಸೋಕೆ ಮಾಡಿಲ್ಲ. ಇವತ್ತು 100% ಹೇಳ್ತಿದ್ದೀನಿ. ಹಾಗಾಗಿ ಎಷ್ಟೋ ಜನ ಇಲ್ಲೇನಾಗುತ್ತೆ, ಜ್ಯೋತಿಷ್ಯರು ಅವರ ಬೆಳಕಲ್ಲಿ ಬೇಯಿಸ್ಕೊಳಕ್ಕೋಸ್ಕರ ಹೇಳ್ತಾರೆ. ಖಂಡಿತ ಕೂಡ ನನಗೆ ನಮ್ಮ ತಂದೆ ಮಾಡಿರೋ ಆಸ್ತಿನೇ ಆಳ್ಬಿದ್ದೋಗಿತ್ತು. ಖಂಡಿತ ಕೂಡ ತುಂಬಾ ನಾನೇ ಒಂದು 500 ಜನಕ್ಕೆ ಕೆಲಸ ಕೊಡ್ಬೋದು. ನಮ್ಮ ಅಪ್ಪ ಮಾಡಿರೋ ಆಸ್ತಿ ಇಲ್ಲ, ಅಷ್ಟು ಜನ ಕೊಡೋದನ್ನ ಬಿಟ್ಟು ನಾನೇ ಸುಮ್ಮನೆ ಆಳ್ಬಿಟ್ಟಿದ್ದೀನಿ. ಇಲ್ಲಿ 100% 5ನೇ ತಾರೀಕು ನೋಡಿ. ಯಾಕೆ ಹೇಳ್ತೀನಿ ಅಂದರೆ, ತುಂಬಾ ಚೆನ್ನಾಗಿ ಜ್ಯೋತಿಷ್ಯರು ಇದನ್ನ ಬೆಳಕಲ್ಲಿ ಬೇಯಿಸ್ಕೊಳಕ್ಕೆ ಇಷ್ಟಪಡ್ತಾರೆ. ದಯವಿಟ್ಟು ಅದಕ್ಕೆ ನೀವು ಮಣೆ ಹಾಕ್ಬೇಡಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 5, 14, 23 ಮದುವೆ ಆಗ್ಬೋದು. ಅದೇ ರೀತಿಯಲ್ಲಿ 6ನೇ ತಾರೀಕು ನಾವು ಫೇವ್ರೇಟ್ ಅಂತ ಹೇಳ್ತೀವಿ. ಖಂಡಿತ ಕೂಡ ಇಲ್ಲಿ ಯಾರ್ಯಾರಿಗೆ ಏನೇನು ಮ್ಯಾಚ್ ಆಗುತ್ತೆ ಅಂತ ಇಂಪಾರ್ಟೆಂಟ್. ಮುಂಚೆ ಎಲ್ಲ ಒಂಥರ ಬಹಳ ವಿಶೇಷವಾಗಿ 1ನೇ ತಾರೀಕು ಮದುವೆ ಮಾಡ್ಬಿಟ್ರೆ ಅದೆಲ್ಲ ಎಲ್ಲರಿಗೂ ಮ್ಯಾಚ್ ಆಗ್ತಾನಲ್ಲ. ನೋಡಿ, ಮದುವೆ ಲೈಫನ್ನ ಮ್ಯಾಚ್ ಮಾಡಿ ಜಾತಕ ಮದುವೆ ಮಾಡೋದು ಅರುಮ್ ಸಂಕಟ. ನನಗೆ ಗೊತ್ತಿರಂಗೆ ಬಹಳ ಅರುಮ್ ಸಂಕಟ. ಅದು ತುಂಬಾ ವಿಶೇಷವಾಗಿ. ಮತ್ತೆ ಮದುವೆ ಲೈಫಲ್ಲಿ ಅಬೋಷನ್ ಆಗೋದು ಒಂದನ್ನೇ ಕಾರಣವನ್ನ ಇವತ್ತು ಬೇಕಾಗಿಲ್ಲ. ಇವತ್ತು ಖಂಡಿತ ಕೂಡ
ನನ್ನ ಆಫೀಸಿಗೆ ಇವತ್ತವರೆಗೂ ಎಂತೆಂಥವ್ರು ಮಕ್ಕಳಾಗಿಲ್ಲ. ನನ್ನ ಹತ್ರ ಒಳ್ಳೆ ಡಾಕ್ಟರ್ ಇದ್ದಾರೆ, ನಾನು ದೇವಸ್ಥಾನಕ್ಕೆ ಕಳಿಸಲ್ಲ. ಒಳ್ಳೆ ಒಂದು ಹತ್ತಿ ಮರನ ಹಳ್ಳಿ ಮರನ ಪೂಜೆ ಮಾಡಿ ಒಂದು ಡಾಕ್ಟರ್ ನಂಬರ್ ಕೊಡ್ತೀನಿ, ಸಿದ್ದಪ್ಪಾಜಿದ್ದು. ಇವತ್ತವರೆಗೂ ಎಂತೆಂಥವ್ರಿಗೆ ಮಕ್ಕಳಾದವ್ರಿಗೆಲ್ಲ ಆಗಿದ್ದಾರೆ. ನಮಗೂ ಮಕ್ಕಳಿದ್ದ ನಾನು ತೋರಿಸ್ತಾ ನನಗೆ ಒಂದು ಮೊದಲನೇ ನಾನು ಪ್ರಯೋಗ ಮಾಡಿದೆ. ಹಳ್ಳಿ ಮರನ ಮನೇಲಿಟ್ಟು ಪೂಜೆ ಮಾಡಿದೆ. ಯಾರು ಹಳ್ಳಿ ಮರ ಮಲ್ಲಿಡಲ್ಲ, 100%. ನಾನು ಇಟ್ಟಿದ್ಮೇಲೆ ಭವಾನಿ ಮೇಡಮ್ ಅವ್ರು ಇಟ್ಟಿದ್ರು. ಖಂಡಿತ ಕೂಡ ಭವಾನಿ ಮೇಡಮ್ ಅವ್ರ ಮನೇಲಿ ಇಟ್ಟಿದ್ದಾರೆ, ಒಳನೇಶಪುರದಲ್ಲಿ ಇಟ್ಟಿದ್ದಾರೆ, ರೇವಣ್ಣವ್ರ ಮನೇಲಿ ಎಲ್ಲ ನಾನು ಹೋಗಿಡ್ತೆ. ದಳದ ಆಫೀಸಲ್ಲಿ ಕೂಡ ಎದುರುಗಡೆ ಹಳ್ಳಿ ಮರ ಇದೆ. ಇವತ್ತು ಆ ಮಟ್ಟಕ್ಕೆ ಕಟ್ಟಿದ್ರು. ಹಳ್ಳಿ ಮರ ಇದೆ. ನಾನೇ ದಳದ ಆಫೀಸನ್ನ ಗುದ್ದಿ ಪೂಜೆ ಮುಹೂರ್ತವನ್ನು ಇಟ್ಟಿದ್ದು. ನಾನು ದೇವೇಗೌಡರು, ರೇವಣ್ಣ 3 ಜನ ಇದ್ರು. ಇನ್ನು ಯಾರು ಇರಲ್ಲ. ಒಬ್ಬ MLA ಇರಲ್ಲ, ಒಬ್ಬ MLC ಇರಲ್ಲ. ನಾವು 3 ಜನ ಬೆಳಗಿನ ಜಾವ ಮಾಡಿದವರು. ಬರೀ ಅದು ಬಿಲ್ಡಿಂಗ್ ಕಟ್ಟರು, JCP ಇಷ್ಟೇ ಜನ ಇದ್ದಿದ್ದು. ಒಂದು MLA ಬಂದಿರಲಿಲ್ಲ. ರೇವಣ್ಣರು, ದೇವೇಗೌಡರು, ನಾನು 3 ಜನ ಇದ್ದಿದ್ದೀನಿ. ಯಾರು ಇರಲ್ಲ ಅಲ್ಲಿ. ನಾನು ಕರ್ಕೋದಂತ ಪುರೋಹಿತರುಗಳಿದ್ರು. ಖಂಡಿತಲ್ಲೂ ಕೂಡ ಇಷ್ಟನ್ನ ನಾನೇ ದೇವೇಗೌಡರು ಬರೋದಕ್ಕೆ ನಾನೇ ಪ್ಲಾನ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು 5ನೇ ತಾರೀಕಲ್ಲಿ ಯಾರು ಬೇಕಾದ್ರೂ ಮದುವೆ ಆಗ್ಬೋದು, 14ನೇ ತಾರೀಕಲ್ಲಿ ಮದುವೆ ಆಗ್ಬೋದು, 23ನೇ ಮದುವೆ ಆಗ್ಬೋದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಖಂಡಿತ ಕೂಡ ಬರೀ ಮಕ್ಕಳು ಅಬೋಷನ್ ಆಗುತ್ತೆ ಅನ್ನೋದಕ್ಕೆ ಜವಾಬ್ದಾರಿ. ಇವತ್ತೆಲ್ಲ 100% ಹಾಸ್ಪಿಟಲ್ ನಾವು ತೋರಿಸ್ತಾ ಇರೋದ್ರಿಂದ ಮಗು ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಮದುವೆ ಆಗ್ಬೋದು. ಆಮೇಲೆ ಬಹಳ ವಿಶೇಷವಾಗಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಜ್ಯೋತಿಷ್ಯವನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ, ಆದಷ್ಟು ಜ್ಯೋತಿಷ ಬುಕ್ಕನ್ನು ಓದಕ್ಕೆ ಸ್ಟಾರ್ಟ್ ಮಾಡಿ ಜನಗಳು. ಅದರಲ್ಲಿ ನೀವು ಯಾವಾಗಲೂ ಒಂದು 5 ವರ್ಷಕ್ಕೆ ನಿಮಗೊಂದು ಸ್ವಲ್ಪ ಬುದ್ಧಿ ಬಂದಾಗ ಆಮೇಲೆ ಇಂಪ್ರೂವ್ಮೆಂಟ್ ಆಗ್ಬೋದು. ಏಕ್ತ ಮೇಲೆ ಇವತ್ತು ನಾನೊಂದು ಸಬ್ಜೆಕ್ಟನ್ನು ಕಟ್ಟಿದೆ. ಇಡೀ ವರ್ಲ್ಡಲ್ಲಿ ಆರ್ಯವರ್ಧನ್ ಹೆಂಗೆ ಹೇಳ್ತಾನೆ, ಏನು ಹೇಳ್ತಾನೆ, ಒಂದು ದೇವರಿಲ್ಲ, ದಿಂಡ್ರಿಲ್ಲ, ನಾನು ಹೇಳಿದೆ ನಡೀತಿದ್ದೆ, ನಾನು ಅಂದರೆ ನಂಬರು ಅಂದರೆ ನಾನು ಅಂತಾನೆ, ಏನು ದುರಾಂಕಾರದಲ್ಲ ಅಂತಾನೆ ಅನ್ನೋ ಮಟ್ಟಕ್ಕಿತ್ತು. ಆ ಒಂದು ಸೌಂಡ್ ಹುಟ್ಟಾಕಿದ್ದೆ, ಎಲ್ಲವೂ ನಡೀತಾ ಇತ್ತು. ನಾನು ಈಗೀಗೆ ಯೋಚನೆ ಮಾಡ್ತೀನಿ ಕಣ್ರಯ್ಯ, ಹಿಂಗೆ ನಡೀತೈತೆ ಅಂತ ಹೇಳ್ಕೊಟ್ಟೆ. ಇದು ನಿಜವಾಗ್ಲೂ ಕೂಡ ನಾನು ಎಲ್ಲೋ ಒಂದು ಕಡೆ ಇವಾಗ ನಾನು ಬರಬೇಕಾದ್ರೆ ನನ್ನ ಸತೀಶ್ ಅವ್ರ ಹತ್ರ ಹೇಳಿದೆ, ನಾನೆಲ್ಲ ತಪ್ಪು ಮಾಡಿದೆ ಅನ್ಸುತ್ತೆ ಸರ್, ಸುಮ್ಮನೆ ಇದ್ದವನಿಗೆ ನಾನು ಯೋಚನೆ ಮಾಡಕ್ಕೆ ಕೊಟ್ಬಿಟ್ಟೆ ಅನ್ಸುತ್ತೆ ಅಂತ ಹೇಳಿದೆ. ಹಾಗಾಗಿ ಇವತ್ತರೆಗೂ ಯಾರ್ಯಾರು ನನ್ನ ಜೊತೆ ಕ್ಲಾಸಲ್ಲಿ ಜಾಯ್ನ್ ಆಗಿದ್ರು ಅವರೆಲ್ಲರೂ ಕೂಡ ಪುಣ್ಯವಂತರಾಗಿದ್ದಾರೆ. ಅದರಲ್ಲೂ ಕೂಡ ನನ್ನ ಫೇಸ್ಬುಕ್ಕಲ್ಲಿ ಅಭಿಮಾನಿ ಆಗಿರೋದು ಇನ್ನೂ ಪುಣ್ಯವಂತರಿದೆ. ಭದ್ರಾಕಳಿಯಮ್ಮನ ಟೆಂಪಲ್ಗೆ ನಿಮ್ಮ ಗಾಡೀಲಿ ಬರ್ರಿ. ಒಂದು 12 ಗಂಟೆಗೆಲ್ಲ ಒಂದು ಭದ್ರಾಕಳಿಯಮ್ಮನ ಟೆಂಪಲ್ ಇಲ್ಲಿಂದ 175 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನಿಮಗೆ ಅಭಿಷೇಕ ಟಿಕೆಟ್ ಅನ್ನು ತಕ್ಕೊಟ್ಟು ದೇವ್ರ ಮುಂದೆ ಕೂರಿಸಿ ಪೂಜೆ ಮಾಡಿಸಿ ನಿಂಬೆಹಣ್ಣು ಹಾರವನ್ನು ಇಸ್ಕೊಟ್ಟು ನಿಂಬೆಹಣ್ಣು ಇಸ್ಕೊಟ್ಟು ಆ ದೇವ್ರನ್ನ ಆನಂದವಾಗಿ ಕೊಂಡಾಡಿಸಿ ಕಳಿಸೋದು ನಂದು. ಓಕೆ ಗುರುಜಿ, ಒಂದು ಬ್ರೇಕ್ ತಗೋಣ, ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಗುರುಜಿಗಳು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಯಾವ್ಯಾವ ದಿನಾಂಕದಲ್ಲಿ ಮದುವೆ ಆದ್ರೆ ಒಳ್ಳೇದಾಗುತ್ತೆ ಅಥವಾ ಬೇರೆ ದಿನಾಂಕಗಳಲ್ಲಿ ಮದುವೆ ಆದ್ರೆ ಏನೆಲ್ಲ ತೊಡಕುಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ ಒಂದು ಬ್ರೇಕ್ ಆದ್ಮೇಲೆ. ವೀಕ್ಷಕರ, ಬ್ರೇಕ್ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ನಿಮ್ ಜೊತೆ ಮಾತಾಡಬೇಕು ಅಂತ ಸಾಕಷ್ಟು ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಕೆಲವ್ರಿಗೆ ಅವಕಾಶ ಸಿಗಲ್ಲ, ಕೆಲವ್ರಿಗೆ ಅವಕಾಶ ಸಿಗುತ್ತೆ. ಸದ್ಯಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಸಂಜಯ್ ಕುಮಾರ್ ಅಂತ ಸರ್. ಸರ್, ಸಂಜಯ್ ಕುಮಾರ್ ಅಂತ. ಸಂಜಯ್ ಕುಮಾರ್. ಹಾ ಸಂಜಯ್ ಕುಮಾರ್ ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ಸರ್ ನಮಸ್ಕಾರ. ಕೊಡಿ ಡೇಟ್ ಆಫ್ ಬರ್ತ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ತಂಗಿ ಬಗ್ಗೆ ಕೇಳಬೇಕು. ಕೊಡಿ ಡೇಟ್ ಆಫ್ ಬರ್ತ್. 9/10/10 1997. 1997. ಎಷ್ಟು ಗಂಟೆ? ಬೆಳಗ್ಗೆ 6:50. 6:50. ಹಾಗೆ. ಸರಿ. ನೋಡ್ತೀರಾ ಪ್ರೋಗ್ರಾಮು? ಹಾ, ನೋಡ್ತೀವಿ ಗುರುಜಿ, ಡೈಲಿ ನೋಡ್ತೀವಿ. ನಿಮ್ ಪ್ರೋಗ್ರಾಮ್ ಮಿಸ್ ಮಾಡದೆ ನೋಡ್ತೀವಿ ಸರ್. ನಿಮ್ ಪ್ರೋಗ್ರಾಮ್ ಮುಗಿಸ್ಕೊಂಡೇ ನಾವು ಹೊರಗೆ ಹೋಗೋದು. ಏನ್ ಇಷ್ಟ ಆಗುತ್ತೆ? ನೀವು ಹೇಳೋದು ನಮ್ ಜೀವನದಲ್ಲಿ ಒಂದು ಘಟನೆ ನಡೆದಿದೆ ಗುರುಜಿ. ನಮ್ಮ ತಂದೆಯವ್ರು ತಿಳ್ಕೊಂಡಿದ್ದಾರೆ 19ನೇ ತಾರೀಕು ಹೋದ ವರ್ಷ. 19ನೇ ತಾರೀಕು 1ನೇ ತಿಂಗಳಲ್ಲಿ ತಿಳ್ಕೊಂಡಿದ್ರು. ನೇಚರಾಷ್ಟ್ರೀಯ ಚೆನ್ನಾಗಿಲ್ಲ ಅಂತ ಹೇಳಿದ್ರಲ್ಲ. 19ನೇ ತಾರೀಕು ಅಡ್ಮಿಟ್ ಮಾಡಿದ್ರು ಓದಿಲ್ಲ ಗುರುಜಿ. ಏನ್ ನಿಮ್ ತಂಗಿ ಬಗ್ಗೆ ಏನ್ ಕೇಳ್ಬೇಕಂತ ಇದ್ರ? ಅವ್ರ ಲೈಫ್ ಸ್ಟೈಲ್, ಅವ್ರ ಜಾತಕ ಬಗ್ಗೆ, ಅವ್ರ ಫ್ಯೂಚರ್ ಯಾವ ತರ ಇದೆ. ಏನ್ ಮಾಡ್ತಾರೆ ನಿಮ್ ತಂಗಿ? ಇವಾಗ ಡಿಗ್ರಿ ಓದ್ತಾ ಇದಾರೆ ಅವ್ರಿಗೆ, BA. ನೋಡಿ, ಬಹಳ ಚೆನ್ನಾಗಿದೆ ಜಾತಕ, ಸಖತ್ ಪವರ್ಫುಲ್ ಆಗಿದೆ. ಖಂಡಿತ ಕೂಡ ಮದುವೆ ಲೈಫ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಅವ್ರಿಗೆ ಬೇಕು ಅಂದ್ರೆ ಲವ್ ಮ್ಯಾರೇಜ್ ಆಗ್ಬೋದು. 100% ಲವ್ ಮ್ಯಾರೇಜ್ ಆದ್ರೂ ಕೂಡ, ಲವ್ ಮ್ಯಾರೇಜ್ ಆಗದವ್ರು ಕೂಡ ಮದುವೆ ಆದ್ಮೇಲೆ ಕೂಡ ಗಂಡ ಹೆಂಡತಿ ತುಂಬಾ ಅನ್ಯೋನ್ಯ ಆಗಿರೋಂಥ ಜಾತಕ ಆಗುತ್ತೆ. 9 ಗುಡ್ ಕಾಂಬಿನೇಷನ್. ಹಾಗಾಗಿ 139 ತುಂಬಾ ಲಕ್ಕಿ ನಂಬರ್ ಆಗುತ್ತೆ. ಲೆಟರ್ S ಅನ್ನ ಅಕ್ಷರ, A ಅನ್ನ ಅಕ್ಷರ ತುಂಬಾ ಸಖತ್ತಾಗುತ್ತೆ. ಅದ್ಭುತವಾದಂಥ ಕಾಸ್ಟ್ಯೂಮು ಯೆಲ್ಲೋ, ಆರೆಂಜ್, ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ. ಇಷ್ಟವಾದ ದೇವರು ಖಂಡಿತ ಕೂಡ ಒಂದು ಮುರುಗನ್ನ ಆರಾಧನೆ ಮಾಡಿ ಸೂಪರ್ ಆಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಇಷ್ಟವಾದ ಸ್ಟೋನ್ ಖಂಡಿತ ಕೂಡ ಒಂದು ಹವಳವನ್ನ ಯಾವಾಗಲೂ ಧರಿಸಿದಾಗ ತುಂಬಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆದಾಗಲಿ. ಧನ್ಯವಾದಗಳು ಸಂಜಯ್ ಕಾಲ್ ಮಾಡಿದ್ದಕ್ಕೆ.
ಎಸ್ ಗುರುಜಿ, ಸಾಕಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮತ್ತೆ ಸ್ನಾ, ಹಲೋ 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 ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ದೀಪಾ ಅಂತ ಸರ್. ದೀಪಾ ಮಾತಾಡ್ತಿರೋದು. ಓಕೆ, ದೀಪಾ ಅವರ ಡೇಟ್ ಆಫ್ ಬರ್ತ್ ಹೇಳಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 2/2/1990. 11:32 ಸರ್. 11:32. ಹಾ ಎಸ್, ಮಾತಾಡಿ ದೀಪಾ ಅವರೇ, ಗುರುಜಿ ಇದ್ದಾರೆ. ಹಲೋ ಅಮ್ಮ ನಮಸ್ಕಾರ. ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಾ? ಕೋಟಿ ನಮಸ್ಕಾರಗಳು ಸರ್. ಯಾಕೆ ಹಾ ಮೇಡಮ್ ಗುರೂಜಿ, ಚೆನ್ನಾಗಿ. ತುಂಬಾ ಖುಷಿ ಆಗ್ತಿದೆ ಗುರುಜಿ ನಿಮ್ಮ ಹತ್ರ ಮಾತಾಡಿ. ಯಾಕೆ ಮೇಡಮ್ ಅವರೇ? ತುಂಬಾ ಕಷ್ಟ ಸರ್. ಆ ಗುರುಜಿ, ನಾವು ನಿಮ್ಗೆ ಮುಂಚೆನೂ ಒಂದ್ಸರಿ ಮಾಡಿದ್ವಿ ಕಾಲು. ಅವಾಗ ನೀವು ನಂಬರು ಎಲ್ಲ ಹೆಸರು ಎಲ್ಲ ಕೊಟ್ಟಿದ್ರಿ. ಅದ್ರಲ್ಲಿ ಅರ್ಜೆಂಟ್ ಅಲ್ಲಿ ಬರ್ಕೊಳಕ್ ಆಗ್ಲಿಲ್ಲ ಸರ್ ಸರಿಯಾಗಿ. ಅದ್ರಲ್ಲಿ 2 ನಂಬರ್ ನೆನ್ಪಿತ್ತು, 17/6 ಅಂತೇಳಿ. ಆಮೇಲೆ ಗುರುಜಿ, ನೀವು ಬರ್ಬೇಕಂದ್ರೆ ನಿಮ್ದು ಅಲ್ಲಿ ಊರಿಗೆ ಬಂದಾಗ ಮತ್ತೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತಲ್ಲ ಗುರುಜಿ, ತುಂಬಾ ಬೇಜಾರಾಯ್ತು ಕೇಳಿ. ಇಲ್ಲ, ಆಗ್ಬೇಕ್ರಿ ಅವೆಲ್ಲ. ಜೀವನದಲ್ಲಿ ಬದುಕ್ಬೇಕಂದ್ರೆ ಇನ್ನೂ ಕೂಡ ಕಣ್ ಕಾಣದಿದ್ದನು, ಕಾಲ್ ಮುರ್ಕೊಂಡು ಕೈ ಮುರ್ಕೊಂಡು ಬದುಕ್ತಾರೆ. ತುಂಬಾ ನೊಂದಿದ್ದೀನಿ ಗುರುಜಿ, ತುಂಬಾ ಅವಮಾನ ಎಲ್ಲ ಅನುಭವಿಸಿದ್ದೀನಿ. ಮುಂದಿನ ಜೀವನ ಹೇಗಿದೆ ನಂಗೆಲ್ಲ ತುಂಬಾ ಕಷ್ಟ ಇದೆ ಗುರುಜಿ. ನಮ್ ತಂಗಿನೂ ಮದ್ವೆ ಆಗಿದೆ. ಮದ್ವೆ 8 ದಿನಕ್ಕೆ ಗಂಡ ಮೊದ್ಲು ಚೆನ್ನಾಗೇ ಇದ್ದ ಗುರುಜಿ. ಆಮೇಲೆ ತುಂಬಾ ಅಂದ್ರೆ ಕಷ್ಟ ಕೊಡ್ತಾನೆ. ಅವ್ರ ಜೀವನನೂ ಸರಿ ಇಲ್ಲ ಗುರುಜಿ. ನಮ್ ತಂದೆನೂ ತೀರೋಗಿದ್ದಾರೆ. ಅದಕ್ಕೆ ಗುರುಜಿ ನನ್ನ ಹತ್ರ ಕೇಳ್ಬೇಕಾಗಿತ್ತು. ಇಲ್ಲ, ನಿಜವಲ್ಲೂ ಕೂಡ ನೀವು ಬರ್ಕೊಳ್ಳಿ, ಬಹಳ ಪವರ್ಫುಲ್. ನೋಡಿ, ನಿಮ್ಮನ್ನ ಉದ್ಧಾರ ಮಾಡೋ ನಕ್ಷತ್ರಗಳನ್ನ ಹೇಳ್ತೀನಿ. ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ಹೊಡೀರಿ ಆರ್ಯವ್ರದ್ದು 1 ಅಂತ ಈ ಪ್ರೋಗ್ರಾಮ್ ಮತ್ತೆ 3 ಗಂಟೆ ನಿಮಗೆ ರಿಪೀಟ್ ಸಿಗುತ್ತೆ ಅಂತೆಲ್ಲ ಕೆಡಿಸ್ಕೋಬೇಡಿ. ಜೋರಾಗಿ ಹೇಳಿದ್ರು ಕೂಡ ಟೈಮ್ ಕಮ್ಮಿ ಇರೋದ್ರಿಂದ ಅಳಭಾವದಿಂದ ಜೋರಾಗಿ ಹೇಳಿರ್ತೀನಿ. ತುಂಬಾ ಪವರ್ಫುಲ್ ಅಂತ ನಕ್ಷತ್ರ ಭರಣಿ ಪುಬ್ಬ ಪೂರ್ವಾಷ ನಕ್ಷತ್ರ ನಿಮ್ಮ ತುಂಬಾ ಪವರ್ಫುಲ್ ಆಗಿದೆ. ಅದಾದ್ಮೇಲೆ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ನಿಮ್ಮ ಫೇವರೇಟ್ ಡೇಟ್ 3/12/21, 5/14/23 ನಿಮ್ಮ ಫೇವರೇಟ್ ಡೇಟ್. 6/15/24 ಹೆಚ್ಚಾಗಿ ಕೆಲಸ ಕಾರ್ಯ ಮಾಡಿ. ತುಂಬಾ ಜಗತ್ತಲ್ಲಿ ನಿಮ್ಮ ತುಂಬಾ ಇಷ್ಟವಾದ ದೇವರು, ನಾನೊಂದ್ಸರಿ ಹೇಳ್ತೀನಿ, ಭದ್ರಕಾಳಿಯಮ್ಮನ ಟೆಂಪಲ್ಗೆ ಖಂಡಿತ ಕೂಡ ಒಂದ್ಸರಿ ಹೋಗಿ ಅಭಿಷೇಕವನ್ನ ಮಾಡಿಸಿ. ಬರೀ 500 ರೂಪಾಯಿ ಒಂದು ಅಭಿಷೇಕ, 1 ಅವರ್ ದೇವ್ರ ಮುಂದೆ ಕೂತ್ಕೊಂಡು ದರ್ಶನ ಮಾಡ್ಬಿಟ್ಟು ಬರ್ಬೋದು. ಸಖತ್ತು. ಯಾವಾಗಲೂ ಶುಕ್ರವಾರ ನಿಮ್ಮ ಬಾಗಿಲ ಹತ್ರ 2 ನಿಂಬೆಹಣ್ಣು ಇಡಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ದೃಷ್ಟಿಯೆಲ್ಲ ನಿವಾರಣೆ ಆಗುತ್ತೆ. ಜಾತಕ ತುಂಬಾ ಸಖತ್ತ ಇದೆ. ಇವಾಗ ಇನ್ನೇನು ಗುರುಗ್ರಹ ಕನ್ಯೆಯಿಂದ ತುಲಾಗ್ ಬರ್ತಾನೆ, ಬಂದಿದ ತಕ್ಷಣ ನಿಮ್ಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಸಕಲ ಸಂಪತ್ತು ಐಶ್ವರ್ಯ ಸಿಕ್ಕಿ ನಿಮ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಮ್ಮ. ಎಸ್, ಧನ್ಯವಾದಗಳು ದೀಪಾ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಗುರುಜಿ, ಸಾಕಷ್ಟು ಜನ ಈ ರೀತಿಯಾಗಿ ತೊಂದರೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ನಿಮ್ಗೆ ಕಾಲ್ ಮಾಡಬೇಕು, ಭೇಟಿ ಆಗ್ಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಯಾವ ರೀತಿ ಭೇಟಿ ಆಗ್ಬೇಕು ಅಂತಂದ್ರೆ ನಿಮ್ಗೆ? ನೋಡಿ, ನಾನು ಜ್ಯೋತಿಷ್ಯವನ್ನ ದುಡ್ಡಿಗೋಸ್ಕರ ಮಾಡಿದವನಲ್ಲ, ಖಂಡಿತಲ್ಲೂ ಕೂಡ. ಹಂಗೆಲ್ಲ ಮಾಡಂಗಿದ್ರೆ ನಾನು ಚಿಕ್ಕಪೇಟೆಯಲ್ಲಿರೋ ತಗಡುಗಳನ್ನ ತಂದು 20 ರೂಪಾಯಿನ 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಮಾರಿರುವೆ. ಯಾವುದೇ ಸ್ಟೋನನ್ನ ಕೂಡ ನಾನು ಮಾರಲ್ಲ, ಯಾವುದೇ ದೇವಸ್ಥಾನ ಕೂಡ ಇಲ್ಲ. ಇವಾಗ ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲೆಲ್ಲ ಪವರ್ಫುಲ್ ಆಗಿದೆ. ಆ ಪವರ್ ಎನರ್ಜಿನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಅದ್ರಲ್ಲೇನು ದುಡ್ಡು ಇಸ್ಕೊಂಡೇನಿಲ್ಲ. ನಿಮ್ಮ ಪಾಡಿ ನೀವು ಅಲ್ಲಿ ಬರ್ರಿ, ನಾನೊಂದು ಕಡೆ ನಮ್ಮರಪ್ಪ ಅಂತ ಕೂರಿಸಿ ಅಭಿಷೇಕಕ್ಕೆ ಬಿಡಿಸ್ತೀನಿ ಅಂತ ಹೇಳಿದೆ. 100% ಜ್ಯೋತಿಷ್ಯವನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಖಂಡಿತ ಕೂಡ. ನಾನಂತೂ ನನ್ನ ಕ್ಲಾಸನ್ನ ನಾನು ಮಾಡಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ನಾನು ಹೇಳ್ದಂಗೆ ಜ್ಯೋತಿಷ್ಯದಲ್ಲಿ ಯಾರು ಹೇಳಲಿಲ್ಲ. ನಾನು ಜ್ಯೋತಿಷ್ಯ ಹೇಳಕ್ ಬಂದಿದ್ದು ಟಿವಿಲಿ, ಖಂಡಿತ ಕೂಡ ಪ್ರಪಂಚದಲ್ಲಿ ಮುಂದಾಗೋದನ್ನ ಹೇಳಕ್ ಬಂದೆ. ಖಂಡಿತ ಕೂಡ ನಾನು ಡೈಲಿ ಜ್ಯೋತಿಷ ಹೇಳಬೇಕು, ಅವ್ರನ್ನ ಎದುರಿಸಬೇಕು, ಆಮೇಲೆ ನಾನು ದುಡ್ಡು ಕಿತ್ಕೋಬೇಕು ಅಂತ ಹೇಳಿಲ್ಲ. ಖಂಡಿತ ಕೂಡ ಇವತ್ತರೆಗೂ ನಾನು ಹೇಳಿದ್ದೆಲ್ಲವೂ ನಡೀತು. ಇವತ್ತು ನಾನು ಹೇಳಿದೆ 23ನೇ ತಾರೀಕು ಸಕ್ಕ ಡೇಂಜರ್ ನಂಬರ್ ಅಂತ. ಮೊನ್ನೆ ನೋಡಿ ಅಷ್ಟು ಅನಾಹುತ ಆಯಿತು. 5ನೇ ತಿಂಗಳೇ ಭಯಂಕರ ಡೇಂಜರ್ ಅಂತ ಹೇಳಿದೆ. ಮತ್ತೆ ತುಂಬಾ ಜನ ಮನೆ ರೈಡ್ ಮಾಡ್ತಾರೆ ಅಂತ ಹೇಳಿದೆ. 100% ನೋಟ್ ಬ್ಯಾನ್ ಆಗೋದು ಕೂಡ ನಾನು ಗೆಸ್ ಮಾಡಿದ್ದೆ. ಆಮೇಲೆ ಅದನ್ನ ಗೆಸ್ ಮಾಡಿ ಹೇಳಿದ್ರೆ ಅವತ್ತಾಯ್ತು. ಹಾಗಾಗಿ ನಾನು ಡೈಲಿ ಟಿವಿಲಿ ಬರೋದು ಚಾಲೆಂಜಿಗೋಸ್ಕರ ಬರೋದು. ಖಂಡಿತ ಕೂಡ ನನ್ನ ಆಫೀಸಿಗೆ ಬರಬೇಕು, ಜನ ಜ್ಯೋತಿಷ ಕೇಳಬೇಕು ಅನ್ನೋ ಭಾವನೆಯಲ್ಲಿ ನಾನು ಯಾವತ್ತೂ ಹೇಳಲ್ಲ. ಅಂತ ಸ್ವಾರ್ಥ ಬುದ್ಧಿ ನಂಗೆ ಯಾವತ್ತೂ ಬರೋದು ಬೇಡ. ಯಾಕಂದ್ರೆ 100% ನಾನು ಜ್ಯೋತಿಷವನ್ನ ಎಲ್ಲರೂ ಹೇಳ್ತವ್ರೆ, ಅವ್ರಿಗಿಂತ ಹೆಚ್ಚಾಗಿ ಅವ್ರು ಹೇಳಿದ್ರೆ ನಾನು ಹೇಳ್ಬೇಕಂತ ಬರಲಿಲ್ಲ. ಅವ್ರ ಪ್ರಾಕ್ಟೀಸ್ ನನಗೆ ಮುಂದಾಗೋದನ್ನ ಹೇಳ್ಬೇಕಂತ ಬಂತು. ಇವತ್ತು ನಾನು ಎಲ್ಲವೂ ಹೇಳಿದೆ. ಇವತ್ತು ಅಲ್ಪ ಮಟ್ಟಿಗೆ ನಮ್ಮ ಸ್ಟೂಡೆಂಟು ಒಂದು 4 ಜನಕ್ಕೆ ಹೇಳಿ ಒಂದು 5 ಜನ ಕೈಲಿ ಬಯಸ್ಕೊಳೋ ಮಟ್ಟಕ್ಕೆ ರೆಡಿ ಆಗಿದ್ದಾರೆ. ಖಂಡಿತ ಕೂಡ ಈ ಡೇಟ್ ಹಂಗೆ, ಈ ಡೇಟಿಂಗ್ ಅನ್ನೋದು ಯಾವನೊಬ್ಬ ಕೇಳ್ತಾನೆ, ಇನ್ನೊಬ್ಬ ಹೋಗಲ್ಲ ಅಂತ ಹೋಗ್ಯೇನು ಇದ್ದಾನೆ. ನಮ್ಮ ಭೂಮಿಲಿ ಖಂಡಿತ ಕೂಡ ಯಾವುದೇ ಕಾವೇರಿ ನೀರು ನಮ್ಮ ಬೆಂಗಳೂರು ಬಿಟ್ಟರು ಕೂಡ ಅರಿಯೋದು ಕೂಡ ಕೆಂಗೇರಿ ಮೊದಲು ಕಾವೇರಿ ನೀರಿನ. ಹಾಗಾಗಿ ಒಳ್ಳೇದನ್ನ ಕುಡಿದು ಕೆಟ್ಟದನ್ನು ಕೂಡ ಅರಿಯೋದು ಆ ಜಾಗ ಇರುತ್ತೆ. ಹಾಗಾಗಿ ನಾನು ಜ್ಯೋತಿಷ್ ಹೇಳೋದು ಮುಂದೆ ಆಗೋದನ್ನ ಹೇಳಕ್ ಬರೋದು 100% ಸೂಪರ್ ಇದೆ.
8ನೇ ತಾರೀಕು ಪ್ರಪಂಚದಲ್ಲಿ ಯಾರು ಮದುವೆ ಆಗಬೇಡಿ. 4, 5, 7 ಮದುವೆ ಆಗ್ಬೋದು. ನಾನು ಓಪನ್ ಆಗಿ ಹೇಳಿದ್ದೀನಿ, ಆಗ್ಬೋದು. ಎಸ್ ಗುರುಜಿ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಇವರೆಲ್ಲರೂ ಚೆನ್ನಾಗಿಟ್ಟಿರಲಿ. ಎಸ್ ವೀಕ್ಷಕರೇ, ನೋಡಿದ್ರೆ ಅರ್ವರ್ಜಿನ್ ಗುರುಜಿ ಇವತ್ತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಕೆಲವರು ಕಾಲ್ ಮಾಡಬೇಕು ಅನ್ಕೊಂಡಿರ್ತೀರಾ, ಕರೆ ಸಿಕ್ಕಿರೋದಿಲ್ಲ, ಅಥವಾ ಗುರುಜಿನ ಭೇಟಿ ಮಾಡಬೇಕು, ಮಾತಾಡಿಸಬೇಕು ಅಂತ ಅನ್ಕೊಂಡಿರ್ತೀರಾ, ಸಾಧ್ಯವಾಗಿರೋದಿಲ್ಲ. ಖಂಡಿತವಾಗ್ಲೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ. ಗುರುಜಿ ಅವರು ನಿಮಗೆ ನೇರವಾಗಿ ಸಿಗ್ತಾರೆ, ನೀವು ಕೂಡ ಅವರನ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.